ಹ್ಞೂ ರಾಜಗಿರಿ ಸೋಸಿ ನೋಡ್ರಿ. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಮಳೆ ಬೆಳೆ ಎಲ್ಲ ನಿಮ್ಮ ಕಡೆಗೆ ಹೆಂಗೈತ್ರಿ? ವಾತಾವರಣ ಹೆಂಗೈತಿ? ಆದಷ್ಟು ಮಕ್ಕಳಾಯ್ತು ನೀವು ಆಯ್ತು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡು ಮತ್ತು ಸೊಳ್ಳೆಗಳಿಂದ ದೂರ ಇರಿ. ಈ ಒಂದು ಹವಕ್ಕೆ ವಾತಾವರಣಕ್ಕೆ ಸೊಳ್ಳೆಗಳಿಂದ ಹಲವಾರು ರೀತಿಯಾದಂಥ ಉರಿ, ಕೆಮ್ಮು, ನೆಗಡಿ, ಜ್ವರ, ಸುಮಾರು ರೀತಿಯಾದಂಥ ಒಂದು ಮನುಷ್ಯಗ ಆಪತ್ತು ಬರೋದು ಸಂಭವನೆ ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗನ್ನು ಒಂದು ಶಾರ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಬ್ಯುಸಿ ಲೈಫ್ ಆದಂಗೆ ಆಗ್ಬಿಟ್ಟೈತಿ. ಅಂದ್ಕೊಂಡಿರಲಿಲ್ಲ ಇಷ್ಟು ಬ್ಯುಸಿ ಆಗ್ತೀನಿ ನಾನು ಅಂತ ಹೇಳಿ. ಸೊ ನೋಡೋಣ ಅಂತ ಬರ್ರಿ. ಇದು ಈ ಮಧ್ಯಾಹ್ನದಿಂದನೇ ಇದೇ ಥರ ಕಟ್ಕೊಂಡಿನಿ ರೀ. ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಬರಕತ್ತೈತಿ, ಮಾಡಾಗೈತಿ. ಇದು ಕಟ್ಕೊಳಿಕಂದ್ರೆ ತಲೆನೋವು ಬಂದುಬಿಡ್ತೈತಿ ನನಗಂತೂ, ಯಾಕೋ ಗೊತ್ತಿಲ್ಲ. ಡಿಲಿವರಿ ನಮ್ಮ ಮಮ್ಮಿ ಎಷ್ಟು ಬಡ್ಕೊಂಡ್ರು ಕೂಡ ನಾನು ಈ ಥರ ಕಟ್ಕೊತಿದ್ದಿಲ್ಲ, ಇಗ್ನೋರ್ ಮಾಡ್ತಿದ್ದೆ. ಈಗ ಯಾರು ಹೇಳೋದು ಬೇಕಾಗಿಲ್ಲ ನೋಡ್ರಿ, ನಾನೇ ಇದು ಮಾಡ್ತೀನಿ. ಈಗ ಕುಕ್ಕರ್ನೊಳಗೆ ಬ್ಯಾಳೆ ಇಟ್ಟಿದ್ದೀನಿ ರೀ. ಕುಕ್ಕರ್ ಹಚ್ಚಕ್ಕೆ ಭಯ ನನಗೆ. ಒಮ್ಮೊಮ್ಮೆ ಸಿಟಿ ಬಿಡ್ತಾ, ಒಮ್ಮೊಮ್ಮೆ ಸಿಟಿ ಬಿಡಂಗಿಲ್ಲ. ತಿಕ್ಕಳಿ ಡಿಸೈನ್ ಹಚ್ಕೊಂಡೀನಿ, ದೂರ್ಲಿಂತ ಕಾಣಿಸ್ಲಾಗೈತಿ. ಕುಕ್ಕರ್ ಹಚ್ಚಿದ್ರೆ ನಾನು ಅಡುಗೆ ಮನೆಗೆ ಬರಂಗಿಲ್ಲ ರೀ ಹೆಚ್ಚು. ಸದ್ಯಕ್ಕೆ ಸಾರು ಮಾಡ್ತೀನಿ. ಸದ್ಯಕ್ಕೆ ರಾಗಿ ಮುದ್ದೆ ಮಾಡ್ಬೇಕು ನೋಡ್ರಿ. ನೀರು ಕಾಯಕ್ಕೆ ಇಟ್ಟೀನಿ, ಒಂಚೂರು ಉಪ್ಪು ಹಾಕೀನಿ, ಒಂದನಿ ಎಣ್ಣೆ ಬಿಟ್ಟೀನಿ, ಒಂದು ಸ್ವಲ್ಪ ಹಿಟ್ಟು ಉದ್ರಿಸೀನಿ ರೀ. ಈಗ ಹಿಟ್ಟನ್ನು ಹಾಕಿ ತಿರುಗಬೇಕು ನೋಡ್ರಿ. ಹಾಕು ಎಲ್ಲಾನೇ ಬಿಡು, ಹಾಕು ನಡಿ, ಸಾವಿರ ನಡಿ ನಡಿ ಪಟ್ಟು. झालं की ವಾತಾವರಣದೊಳಗೆ ಯಾವ ಥರ ಆಗಲಿ ರಾತ್ರಿ ಬಿಸಿಲು ನೆರಳು ಇರ್ತೈತೆ ನೋಡ್ರಿ. ಹಂಗೆ ಮನುಷ್ಯನ ಜೀವನದಾಗೂ ಕೂಡ ಆಗಲಿ ರಾತ್ರಿ ಬಿಸಿಲು ನೆರಳ ತಂಪತ್ತು ಎಲ್ಲ ಥರನೂ ಕೂಡ ಇರ್ತೈತಿ. ಈ ವಿಡಿಯೋ ನೋಡಿ ನಿಮಗೂ ಭಾಳ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಮ್ಮೊಮ್ಮೆ ಒಬ್ಬೊಬ್ರು ಜೀವನದಲ್ಲಿ ಲಾಟ್ರಿ ಹೊಡಿತದ ಅಂತ ಹೇಳ್ತಾರೆ ನೋಡ್ರಿ, ಅದು ದುಡ್ಡಿನ ಲಾಟ್ರಿ ಇರ್ತೈತಿ. ಬಟ್ ನಮ್ಗೆ ಯಜಮಾನ್ರು ಈ ಥರ ಟೈಮ್ ಕೊಟ್ಟು ಒಂದು ಸ್ವಲ್ಪ ಕುಂದಿರ್ತಾರಲ್ಲ, ಅದು ನಮ್ಗೆ ದೊಡ್ಡ ಲಾಟ್ರಿ ನೋಡ್ರಿ ಫ್ರೆಂಡ್ಸ್. ಇನ್ನೊಂದು ಬೇಡ ಮುನ್ನೊಂದು ಬೇಡ ಏನೂ ಇಲ್ಲ ಜೀವನದೊಳಗೆ. ಮನುಷ್ಯ ಬದುಕಬೇಕಂದ್ರೆ ದುಡ್ಡು ಬೇಕು, ಅದಕ್ಕೆ ದುಡಿಮೆ ಬೇಕು, ಅದು ಮಾಡಲೇಬೇಕು. ಆದ್ರೆ ಅದೇ ಅಂತಲೇ ಹೋಗೋಕೆ ಹೋಗ್ಬಾರ್ದು. ಯಾಕಂದ್ರೆ ನಿಮ್ಮನ್ನು ನಂಬ್ಕೊಂಡು ಒಂದು ಫ್ಯಾಮಿಲಿ ಇರ್ತೈತಿ, ಹೆಂಡ್ತಿ ಇರ್ತಾರೆ, ಮಕ್ಳು ಇರ್ತಾರೆ, ತಾಯಿ ಇರ್ತಾರೆ, ಯಾರೇ ಇರಲಕ್ಕ. ಸೊ ಮನೆಯೊಳಗೆ ನಿಮಗೋಸ್ಕರ ಒಬ್ರು ಕಾಯ್ತಿರ್ತಾರೆ, ನಿಮಗೋಸ್ಕರ ಒಬ್ರು ವೇಟ್ ಮಾಡ್ತಿರ್ತಾರೆ, ನಿಮ್ಮ ಟೈಮ್ಗೋಸ್ಕರ ಹಂಬಲಿಸ್ತಿರ್ತಾರಂದ್ರೆ ಅವ್ರಿಗೆ ಟೈಮ್ ಕೊಡಿದ್ರೆ ಏನು ತಪ್ಪಿಲ್ಲ. ಅದಕ್ಕೇನು ರೊಕ್ಕ ಬೀಳಂಗಿಲ್ಲ, ರೂಪಾಯಿ ಬೀಳಂಗಿಲ್ಲ. ಬಟ್ ನಿಮಗೂ ಒಂದು ಲಗುಟ್ ಮನೆಗೆ ಬಂದು ಸ್ವಲ್ಪ ಮನೆ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಮಾತಾಡ್ಕೋತ ಆರಾಮ್ಸೆ ಊಟ ಮಾಡ್ತಾ ಈ ಥರ ಮಾತಾಡ್ಕೋತ ನಕ್ಕೋತ ಟಿ ವಿ ನೋಡ್ಕೋತ ಕೂತ್ರೆ ನಿಮ್ಮ ಜೀವಕ್ಕೂ ಕೂಡ ಸ್ವಲ್ಪ ನಿಮ್ಮ ದೇಹಕ್ಕೂ ಆಯಿತು, ಮನಸ್ಸಿಗೂ ಆಯಿತು, ನೆಮ್ಮದಿನೇ ಇರ್ತೈತಿ ಹೊರತು ಅದೇನು ಕೆಟ್ಟದಂತೇನೂ ಅಲ್ಲ. ಅದು ನಿಮ್ಮ ಜೀವಕ್ಕೂ ಆಯ್ತು, ನಿಮ್ಮ ನಂಬಿದವ್ರ ಜೀವನಕ್ಕೂ ಆಯ್ತು, ಎಲ್ಲ ಒಳ್ಳೆಯದೇ ಇರ್ತೈತಿ. ಬಟ್ ಯಜಮಾನಪ್ಪ ಈ ಥರ ಬರೋದು ಭಾಳ ಕಡಿಮೆ. ಬಂದಾಗಂತೂ ನನಗೆ ಖುಷಿಯಾಗಿರ್ತೈತಿ. ಆ ವ್ಲಾಗ್ ಅಂತೂ ಸಿಕ್ಕಾಪಟ್ಟೆ ಜನ ನೋಡಿರ್ತೀರಿ. ಯಾಕಂದರೆ ಈಗ ನಾನು ಮಾಡೋದು ನನ್ನ ಫ್ಯಾಮಿಲಿಗೋಸ್ಕರನೇ. ನಮಗೂ ಕಷ್ಟ ಐತೆ ಅಂತಲೇ ನಾನು ಇಷ್ಟು ಬಡ್ಕೊಂಡು ಮಾಡುವಂಥದ್ದು. ಅದು ಮಾಡಿ ನನ್ನ ಮನೆಗೆ ಹಿತ ಮಾಡ್ತೀನಿ ಹೊರತು ಇನ್ಯಾವುದಕ್ಕೂ ಕೂಡ ಫಾಲ್ತು ನಾನು ಯಾವುದಕ್ಕೂ ಕೂಡ ಹಾಳು ಮಾಡೋಕ್ಕೆ ಹೋಗಲ್ಲ. ಮತ್ತು ಇಲ್ಲದೆ ಇರುವಂಥದ್ದನ್ನು ಕೂಡ ಮಾಡೋಕ್ಕೆ ಹೋಗಂಗಿಲ್ಲ. ಬಟ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದಲ್ಲ. ಫ್ಯಾಮಿಲಿಯೊಳಗೆ ಬೆಂಕಿ ಹಚ್ಚಿ ಮಜಾ ನೋಡೋರು ಮತ್ತು ಈ ಕಡೆ
ಏನಂತಂದ್ರೆ ತೊಟ್ಲೂ ತೂಗ್ತಿರ್ತಾರೆ, ಮಗುನೂ ಚೂಡ್ತಿರ್ತಾರೆ. ಈ ಥರದ್ದು ಜನ ತುಂಬ ಇರ್ತಾರೆ. ಯಾರು ಯಾವ ಉದ್ದೇಶಕ್ಕೆ ನಮ್ಗೆ ಹೇಳ್ತಾರೆ, ಅದು ಒಳ್ಳೆಯ ಉದ್ದೇಶ ಕೆಟ್ಟ ಉದ್ದೇಶ ಅನ್ನೋದು ತಿಳ್ಕೊಳೋ ಶಕ್ತಿ ಸಾಮರ್ಥ್ಯ ನಮಗೆ ಇರಬೇಕು ಹೊರತು ಯಾವುದೇ ಒಂದು ವ್ಯಕ್ತಿ ಇರಲಕ್ಕ ಯಾರೋ ಒಬ್ರು ಹೇಳಿ ಚಾಡಿ ಮಾತು ಹಚ್ಚಿ ಏನೋ ಒಂದು ಮನ್ಯಾಗ ಮಾಡ್ತಾರಂತಂದ್ರೆ ನಮ್ಮ ಕಷ್ಟ ಕಾಲಕ್ಕೆ ಅವ್ರು ಬರೋಂಗಿಲ್ಲ. ನಾವು ಯಾರನ್ನು ನಂಬಿರ್ತೀವೋ ಇಲ್ಲ ನಮ್ಮನ್ನು ಯಾರು ನಂಬಿರ್ತಾರೋ ಅವ್ರಿಗೆ ಅವರೇ ಆಗ್ತಾರೆ ಹೊರತು ಯಾರು ಚಾಡಿ ಮಾತು ಹೇಳಿ ಜಗಳ ಹಚ್ಚಿ ಇನ್ನೊಬ್ರ ಮನೆಯೊಳಗೆ ಈ ಥರದ್ದು ಕೆಲವೊಂದಿಷ್ಟು ಸಮಸ್ಯೆಗಳು ಆಗೋದನ್ನು ನೋಡಿ ಮಜ್ಜಾ ತೊಗೊತಿರ್ತಾರೆ. ಸೊ ಬಾಯಾಗ ಬೆಲ್ಲ ಹೊಟ್ಟೆ ಕತ್ರಿ ಅನ್ನೋ ಜನನೇ ಭಾಳಾಗ್ಬಿಟ್ಟಾರ ಈಗಿನ ಸದ್ಯದ ಕಾಲಕ್ಕೆ. ಆದ್ರೆ ಅವ್ರವ್ರದ್ದು ಕರ್ಮ ಧರ್ಮ ಅವ್ರವ್ರ ಸುತ್ತಿರ್ತೈತಿ. ಬಟ್ ನಮ್ಗೆ ಯಾರು ಚಲೋದಕ್ಕೆ ಹೇಳ್ತಾರೆ, ಯಾರು ಕೆಟ್ಟದಕ್ಕೆ ಹೇಳ್ತಾರೆ, ಅವ್ರ ಉದ್ದೇಶ ಏನು, ಅವ್ರ ಭಾವನೆಗಳು ಯಾವ ಥರ ಇರ್ತಾವೆ ಅನ್ನೋದು ನಮ್ಮ ತಿಳ್ಕೊಳೋ ಶಕ್ತಿ ಇರುತ್ತಲ್ಲ, ಅದನ್ನು ತಿಳ್ಕೊಂಡು ನಾವು ನಡಿಬೇಕು. ಒಂದು ಹೆಣ್ಣು ಮನೆಯೊಳಗೆ ಹೆಣ್ಣು ರೀತಿಯಾಗಿ ಕೆಲಸ ಮಾಡಿ ಹೊರಗಡೆ ಹೋಗಿ ಒಂದು ಗಂಡಸಿನ ಥರ ಕೆಲಸ ಮಾಡಿ ಮನೇನ ನಡೆಸ್ತಾಳೆ, ಮಕ್ಕಳನ್ನ ಸಂಭಾಳಿಸ್ತಾಳೆ. ಆದ್ರೆ ಆ ಹೆಣ್ಣಿಗೆ ಪ್ರಶಂಸೆ ಕೊಡೋರು ಇರ್ತಾರೋ ಇರೋಲ್ಲೋ ಗೊತ್ತಿಲ್ಲ. ಆದ್ರೆ ಅದೇ ಗಂಡಸು ಮನ್ಯಾಗ ಏನೂ ಒಂದು ತುಂಬಿಚ್ಚರಿಗೆ ಎತ್ತಿಡದೆ ಇರೋ ಗಂಡ್ಮಾಗ ಏನೋ ಒಂದು ಚೂರು ಪಾರು ಕೆಲಸ ಮನ್ಯಾಗ ಹೆಲ್ಪ್ ಇದ್ದಾರ ಅಂತ ಗೊತ್ತಾದ ತಕ್ಷಣನೇ ತುಂಬ ಜನ ಹುರ್ಕೊಳೋರು ಇದ್ದೇ ಇರ್ತಾರೆ ನೋಡ್ರಿ. ಅದನ್ನು ಹೈಲೈಟ್ ಮಾಡ್ಕೇಸಿ ಎಲ್ಲ ಮಾಡ್ತಾನೆ ಹೆಂಗಸ್ರಂಗೆ ಮಾಡ್ತಾನೆ ಗಂಡಸ್ರಂಗೆ ಮಾಡ್ತಾನೆ. ಯಾಕೆ ಹೆಣ್ಮಕ್ಳು ಗಂಡಸ್ರ ಥರ ದುಡಿಬೋದು, ಅದಕ್ಕೆ ಯಾರು ಏನು ಅನ್ನಂಗಿಲ್ಲ. ಅವ್ರ ಸಂಸಾರ ಅವ್ರು ಬಾಳೆ ಬದುಕು ಮಾಡ್ತಾರಂತಾರೆ. ಬಟ್ ಅದೇ ಥರ ಗಂಡಸೂ ಕೂಡ ಮನೆಯಾಗ ಹೆಂಡ್ತಿಗಾಗಲ್ಲಕ್ಕ, ಒಂದು ತಾಯಿಗಾಗಲ್ಲಕ್ಕ, ಒಂದು ಅಕ್ಕ ತಂಗಿಯಂದರಿಗಾಗಲ್ಲಕ್ಕ ಹೆಲ್ಪ್ ಮಾಡಿದ್ರೆ ಯಾಕೆ ಜನ ಬಾಯಿ ಮೇಲೆ ಕೈ ಇಟ್ಕೊಂಡು ಹೊಯ್ಕೊಂತಿರ್ತಾರೆ ನೋಡ್ರಿ. ಏನು ಮಾಡೋಕ್ಕಾಗಲ್ಲ. ಹೊಯ್ಕೊಂಡ್ರು ಅಂತ ಹೇಳೋದನ್ನ ಇವತ್ತಿನ ವೀಡಿಯೋದಾಗ ಸ್ವಲ್ಪ ನಾನು ರ್ಯಾಶಾಗಿ ಮಾತಾಡ್ತೀನಿ ಅಂತ ನಿಮಗೆ ಅನಿಸ್ತಿರ್ಬೋದು. ಭಾಳ ಮಂದಿ ಈಗ ನನಗೆ ಕಾಲ್ ಮಾಡೋರು ಇರ್ತಾರೆ, ಅಕ್ಕ ನಮ್ಮ ಮನ್ಯಾಗ ನಾವೆಲ್ಲರೂ ಖುಷಿಯಾಗಿರ್ತೀವಿ, ನಮ್ಮ ಹಸ್ಬೆಂಡ್ ನಮ್ಗೆ ಹೆಲ್ಪ್ ಮಾಡ್ತಾರೆ, ಆದ್ರೆ ನೋಡೋರು ಉರ್ಕೊಂಡು ಅದನ್ನು ಏನೋ ಒಂದಕ್ಕೆ ಎರಡು ನೆಗೆಟಿವ್ ಆಗಿ ಮಾಡಿ ನಮ್ಮಲ್ಲಿ ಒಂದು ಜಗಳ ಹಚ್ಚೋ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಸೋಷಿಯಲ್ ಮೀಡ್ಯಾದಾಗ ಅದೀನಿ ಅಂತೇಳಿ ನಾನು ಎಲ್ಲವನ್ನು ಕೂಡ ನನ್ನ ಫ್ಯಾಮಿಲಿ ವಿಷಯವನ್ನು ನಾನು ವೀಡಿಯೋದಾಗ ಹೇಳ್ಕೊಳಕ್ಕಾಗಲ್ಲ. ನಾನು ಹೇಳ್ಕೊಳೋದೇನಿಲ್ಲ. ನನಗೆ ಎಷ್ಟು ಲಿಮಿಟಲ್ಲಿ ನಾನು ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ ಅಷ್ಟೇ ಲಿಮಿಟಲ್ಲೇ ನಾನು ಮಾಡ್ತೀನಿ. ಬಟ್ ಯಜಮಾನ್ರು ಚೂರು ಕೂಡ ಅವರು ವೀಡಿಯೋದಾಗ ಒಟ್ಟು ಅವ್ರಿಗೆ ಭಾಗವಹಿಸೋಕೆ ಇಷ್ಟ ಇರೋಂಗಿಲ್ಲ. ಬಟ್ ನಾ ಹಂಗಾಗಿ ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಹೋಗೋಲ್ಲ. ಬಟ್ ನನ್ನ ಫ್ಯಾಮಿಲಿ ನನ್ನ ರೂಟೀನು ನನ್ನದು ಅಂತ ಬಂದಾಗ ಅದ್ರೊಳಗೆ ನಾನು ಏನು ತೋರಿಸ್ಬೇಕು ಏನು ತೋರಿಸ್ಬಾರ್ದು ಅನ್ನೋದು ನನಗೂ ಕೂಡ ಗೊತ್ತಿರ್ತದೆ. ಬಟ್ ಇದು ನನ್ನ ಖುಷಿಯಾಗಿ ನಾನು ತೋರಿಸಿರೋದನ್ನು ಕೂಡ ತುಂಬ ಜನ ನೆಗೆಟಿವ್ ಆಗಿನೂ ಕೂಡ ಮಾತಾಡೋರು ಇರ್ತಾರೆ. ಬಟ್ ನಾವು ನಮ್ಮನೆ ಕಂಫರ್ಟಬಲ್ ಆಗಿರ್ತೀವಿ, ಅದು ಇನ್ನೊಬ್ರು ಯಾರಾದರೂ ಅನ್ಕೊತಾರೇನೋ ಮಾಡ್ತಾರೇನೋ ಅನ್ನೋ ಒಂದು ಉದ್ದೇಶದಿಂದನೂ ಕೂಡ ತುಂಬ ಜನ ಮನೆಯೊಳಗೆ ಇದು ಇರೋಂಗಿಲ್ಲ, ಅಂದ್ರೆ ಟೈಮ್ ಕೊಡೋಕ್ಕಾಗಂಗಿಲ್ಲ. ಬರೀ ಹಿಂಗೆ ಇನ್ನೊಬ್ರು ಅಂತಾರೆ ಇನ್ನೊಬ್ರು ಮಾಡ್ತಾರೆ ಅಂತ ಯಾಕೆ ವಿಚಾರ ಮಾಡಬೇಕು. ನಮ್ಮ ಫ್ಯಾಮಿಲಿ ಏನಿರುತ್ತೆ, ನಮಗೋಸ್ಕರ ಯಾರು ಕಾಯ್ತಿರ್ತಾರೆ, ಯಾರು ನಮಗೋಸ್ಕರ ತ್ಯಾಗ ಮಾಡ್ತಿರ್ತಾರೆ ಅದು ನಮ್ಗೆ ಗೊತ್ತೇ ಇರ್ತದಲ್ಲ. ಬಟ್ ಯಾವತ್ತಿಗೂ ಮಂದಿ ಬಗ್ಗೆ ಭಾಳ ವಿಚಾರ ಮಾಡಿ ನಮ್ಮ ಖುಷಿನ ಕಳ್ಕೊಬಾರ್ದು. ರಾಗಿ ಮುದ್ದೆ ಎಲ್ಲಿದೆ? ಅಲ್ಲಿನೇ ಕಾಕ ಕುಟಾವದಲ್ಲಿ ಫೋನ್ ಹಚ್ಚ ಬಾ ತಿಳ್ಕೊಟ್ಟತ್ತ. ನಿನ್ನೆ ಬ್ಲಾಗ್ ಅಂದ್ರೆ ನಿನ್ನಿದು ಕ್ಲಿಪ್ಪಿಂಗ್ಸ್ ನೀವು ನೋಡಿದ್ರಿ ಫ್ರೆಂಡ್ಸ. ನಮ್ಮ ಮೈದಂದೇವ್ರ ಅನ್ನಕ್ಕಿಂತ ತಮ್ಮದೇವ್ರ ಅನ್ನಕ್ಕೆ ಭಾಳ ನನಗೆ ಖುಷಿ ಆಗುತ್ತೆ. ಮಲ್ಲು ಶುಭಮ್ ಅಂತೇಳಿ. ಸೊ ಅವ್ರಿಗೆ ರಾಗಿ ಮುದ್ದೆ ಅಂದ್ರೆ ಭಾಳ ಇಷ್ಟ. ನೀ ಮಾಡ್ರಿ ಅಂತ ಭಾಳ ದಿವಸದಿಂದ ಅನ್ನತ್ತಿದ್ರು. ಶುಭಮ್ಮ ಡ್ಯೂಟಿಗೆ ಹೋಗಿದ್ದೀನಿ ರೀ, ನೈಟ್ ಡ್ಯೂಟಿ ಇತ್ತು ಅಂತೇಳಿ. ಮಲ್ಲು ಮತ್ತು ಗುಡಿಯಾಗಿದ್ದೀನಿ ರೀ. ಹಾಗಾಗಿ ಮತ್ತೆ ಫೋನ್ ಮಾಡಿ ಹೇಳಿದೆ, ಅಪ್ಪಿಲ್ಲ ರಾಗಿ ಮುದ್ದೆ ಮಾಡ್ತೀನಿ ಬಾಪ ಅಂತೇಳಿ. ಅದಕ್ಕೆ ವೇಟ್ ಮಾಡತ್ತಿದ್ವಿ. ಸಣ್ಣದು ಮಾಡಿದ್ದೀನಿ ರೀ, ರೊಟ್ಟಿ ಅನ್ನ ಎಲ್ಲ ಇದ್ದು ಇಲ್ಲ. ಸೊ ಹಾಗಾಗಿ ಮತ್ತು ಮಲ್ಲೂ ಕೂಡ ಬಂದಾದ್ಮೇಲೆ ಮತ್ತು ಊಟ ಗೀಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಮಾತಾಡ್ಕೊತ ಕೂತ್ವಿ. ಭಾಳ ದಿವಸದ ಮ್ಯಾಗ ಒಬ್ರಿಗೊಬ್ರು ಭೇಟಿಯಾಗಿದ್ವು ಅಂತೇಳಿ. ಈ ಬೆಳಗ್ಗೆದು ರೂಟೀನ ಎಲ್ಲ ಮಾಡ್ಕೊಂಡೀನಿ ರೀ. ಹುಡುಗರು ಕೂಡ ಶಾಲೆಗೆ ಹೋದರು. ಆಮೇಲೆ ಮನೆ ಕೆಲಸ ಎಲ್ಲ ಆಗೈತಿ. ಇನ್ನು ಜಳಕ ಮಾಡೋದು ಒಂದೇ, ಕಸ ಹುಡ್ಕೋಬೇಕು. ಇನ್ನು ಕಸ ಹುಡ್ಕೊಳ್ಬೇಕು. ನೆಲ ಏನು ಒರೆಸ್ಕೊಳಂಗಿಲ್ಲ ರೀ, ಎಲ್ಲ ತ್ಯಾವ. ಮನೆಯೆಲ್ಲ ತ್ಯಾವ ಹಿಡ್ದಂಗೆ ಆಗ್ಬಿಟ್ಟೈತಿ ಮಾಡೋಕ್ಕೆ. ಅದಕ್ಕೆ ಮತ್ತು ಮನೆಯೆಲ್ಲ ಒರ್ಸೋಕೆ ಹೋಗೋಣ. ಅದ್ರ ಸಣ್ಣ ಇದು ದ್ವಾಮಾರ ಅಂತವಲ್ರಿ, ಅವು ಜಾಸ್ತಿ ಆಗಿಬಿಟ್ಟವು. ಈ ಮಳೆಗಾಗ್ಯಾವ ಎದಕ್ಕಾಗ್ಯಾವ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಇತ್ತು ಆಪ್ಷನ್ ಅಂದ್ರೆ ಅದಕ್ಕೆ ಕಮ್ಮಿ ಮಾಡೋಕೆ ಆಪ್ಷನ್ ಇತ್ತಂದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇವತ್ತಿಂದ ರೂಟೀನ ನೋಡಿದ್ರಲ್ಲ ಹೆಂಗಿತ್ತು ಅಂತೇಳಿ. ಈ ದಿನದ ಬ್ಲಾಗನ್ನು ನಾನು ಎಂಡ್ ಮಾಡ್ತೀನಿ. ಸೂಪರಾಗಿ ಸದ್ಯಕ್ಕೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಬೇಕು. ಚಹಾ ಮಾಡಂಬರ್ರಿ. ಎಲ್ಲದಕ್ಕೂ ಕೂಡ ಇನ್ನೊಬ್ರಂತ ನಾವು ಅನ್ಕೊಳಕ್ಕೆ ಹೋದ್ವಪ್ಪ ಅಂದ್ರೆ ನಮ್ಮ ಟೈಮು, ನಮ್ಮ ಜೀವನ, ನಮ್ಮದು ಖುಷಿ, ನಮ್ಮ ನೆಮ್ಮದಿ ಎಲ್ಲನೂ ಕೂಡ ನಾವು ಹಾಳು ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಳು ಮಾಡ್ಕೊಂಡಿದ್ದು ಹೋಗಿದ್ದು ಟೈಮು ಎಷ್ಟೇ ದುಡ್ಡು ಕೊಟ್ಟರು ಒಟ್ಟ ಸಿಗೋಕ್ಕೆ ಸಾಧ್ಯ ಇಲ್ಲ. ತಣ್ಣಗೆ ವಾತಾವರಣ ರೀ, ಜಿಟಿ ಮಳೆ ಬೀಳಕತ್ತೈತಿ. ಸ್ಕೂಲಿಂದ ಮಕ್ಕಳು ಕೂಡ ಇವಾಗ ಬಂದಿದ್ದಾರೆ. ಸೊ ಇವಾಗ ನಾನು ಏನು ಮಾಡತ್ತೀನಿ ಬಿಸಿ ಅಂತೇಳಿ ನೋಡೋಣ ಅಂತ ಬರ್ರಿ. ಈ ಒಂದು ಮೌಸಮ್ಗೆ ಏನೇ ನೀವು ಬಿಸಿಯಾಗಿ ಒಂದು ಚಹಾ ಕುಡಿದ್ರೂ ಕೂಡ ಭಾರಿ ಖುಷಿ ಅಂತ ಅನ್ನಿಸ್ತದ. ಇಲ್ಲಿ ನಾನು ಮ್ಯಾಗಿ ಮಾಡೇನಿ ರೀ. ಭಾಳ ದಿವಸ ಆದ್ಮೇಲೆ ಮ್ಯಾಗಿ ಮಾಡಕತ್ತೀನಿ ನಾನು.
ಮಕ್ಕಳಿಗೆ ಹಸಿವಾಗಿರ್ತೈತಲ್ಲ ಸ್ವಲ್ಪ ಏನಾದರೂ ಲೈಟಾಗಿ ಮಾಡಿಕೊಟ್ರೆ ಆಯಿತು ಅಂತೇಳಿ. ಒಗ್ಗರಣೆ ಹಾಕಿ ಮಾಡೀನಿ ರೀ ಮ್ಯಾಗಿನ. ಯಜಮಾನ್ರು ಮನೆಯಾಗಿದ್ದಾರೆ. 4 ಸ್ಪೂನು 4 ಪ್ಲೇಟ್ ತೊಗೊಂಡಿನಿ. 2 ಮಿನಿಟ್ಸ್ ಮ್ಯಾಗಿ. ಇದು ಚಲೋ ಅನ್ಸುತ್ತೆ ರೀ. ನನಗಂತೂ ಇದು ಟೇಸ್ಟ್ ಅನ್ಸುತ್ತೆ. ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ಯೆಲ್ಲೋ ಕಲರ್ ಪ್ಯಾಕೆಟ್ನಿಂದ. ಇವಾಗ ಮ್ಯಾಗಿ ಮಾಡೋಣಂತ ಬರ್ರಿ. ಮ್ಯಾಗಿ ತಿನ್ನಂಬರ್ರಿ. ಸೂಪರ್ ಆಗಿರುವಂತ ಟ್ರೆಡಿಷನಲ್ ವೇರ್ ಮಾಡುವಂತ ಸೀರೆ ನೋಡ್ರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಹೇಳಿ ಮಾಡ್ತಿರುವಂತ ಸೀರೆ. ನೀವು ಒಳ್ಳೆ ಶುಭ ಸಮಾರಂಭ, ಗೃಹ ಪ್ರವೇಶ, ಮದುವೆ ಏನೇ ಇರ್ಲಿ ಈ ಸೀರೆ ನಿಮ್ಗೆ ಸೂಪರ್ ಆಗಿ ಕಾಣಿಸುತ್ತೆ. ಟ್ರೆಡಿಷನ್ ವೇರ್ ಯಾರಿಗ್ ಬೇಕೋ ಬೇಗನೆ ಬುಕಿಂಗ್ ಮಾಡ್ಕೊರಿ. ಥ್ಯಾಂಕ್ ಯು. ಸಖತ್ತಾಗಿರುವಂತ ಸೀರೆ ನೋಡ್ರಿ. ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಸೂಪರ್ ಆಗಿ ಬರ್ತೈತಿ. ಸೀರೆ ಮಾತ್ರ ರಿಚ್ ಪಲ್ಲು ಐತಿ. ಯಾರಿಗ್ ಬೇಕಾ ಬೇಗನೆ ಬುಕಿಂಗ್ ಮಾಡ್ಕೊರಿ. ಸ್ಕ್ರೀನ್ ಶಾಟ್ ತೆಗಿರಿ. ಥ್ಯಾಂಕ್ ಯು. ಹಾಗೆಯೇ ಭಾಳ ಮಂದಿ ಕೇಳ್ತಿರುವಂಥ ಹೆವಿ ಡಿಮ್ಯಾಂಡಲ್ಲಿರುವಂಥ ಒಂದು ಮಾಂಗಲ್ಯ ಚೈನನ್ನು ಕೂಡ ನಾನು ರೀಸ್ಟಾಕ್ ಮಾಡಿಸಿದ್ದೀನಿ. ಈಗ ಅರ್ಧಕ್ಕರ್ಧ ಎಲ್ಲ ಕೂಡ ಖಾಲಿ ಆಗಿದ್ದಾವೆ. ಯಾರಿಗೆ ಬೇಕು ನೋಡ್ರಿ, ಈಗ ಹಬ್ಬ ಹರಿದಿನ ಬಂದೇ ಬರ್ತಾವೆ. ಸೊ ಬೇಗನೆ ಬುಕಿಂಗ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಸಿಗ್ತಾವೆ. ಎಲ್ಲ ಲಿಮಿಟೆಡ್ ಸ್ಟಾಕ್. ಹಂಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತೈತಿ, ಗಣಪತಿ ಹಬ್ಬ ಬರ್ತೈತಿ, ದಸರಿ, ದೀಪಾವಳಿ. ಸೊ ಫ್ಯಾಮಿಲಿ ಫಂಕ್ಷನ್ನು, ಪೂಜೆ, ಗೃಹ ಪ್ರವೇಶ ಎಲ್ಲ ಶುಭ ಸಮಾರಂಭಗಳಿಗೂ ಕೂಡ ನಮ್ಮ ಹತ್ರ ಸೀರೆಗಳು ಅವೈಲೇಬಲ್ ಇದ್ದಾವೆ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ. ನಾನೇನು ಹೇಳೋದೇನೆ ಬೇಡ. ಸೀರೆ ಕ್ವಾಲಿಟಿ ಹೆಂಗೈತಿ, ಸೀರೆ ಎಲ್ಲ ಯಾವ ಥರ ಅದಾವೆ ಅಂತೇಳಿ. ಈ ರೇಟನ್ನು ಕೂಡ ನಿಮ್ಗೆ ಒಂದು ಅಂದಾಜು ಇದ್ದೇ ಇರ್ತೈತಿ. ಈ ಸೀರೆ ನಾನು ಹಂಗೆ ಎಡಿಟಿಂಗ್ ಮಾಡೋ ಇದ್ರೊಳಗೆ ಹಾಕ್ಬಿಟ್ಟೀನಿ ರೀ. ಬಟ್ ಅದು ಕೂಡ ಸೇಲ್ ಆಗೈತಿ. ಇವೆಲ್ಲ ಸೀರೆಗಳು ಮೆತ್ತಗದವ, ಸಾಫ್ಟ್ ಅದಾವ, ಮತ್ತು ಮಸ್ತ್ ಲುಕ್ ಅದಾವ, ಬ್ರೈಡಲ್ ಇದಾವ. ಸೊ ಸೂಪರ್ ಆಗಿರುವಂಥ ಒಂದು ಸೀರೆ ಅಂತಲೇ ಹೇಳ್ಬೋದು. ಇದು ಬ್ರೈಟ್ನೆಸ್ಸು, ಇದ್ರ ಶೈನಿಂಗ್, ಇದು ಬಾರ್ಡ್ರ್ ಎಲ್ಲ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಅಷ್ಟು ಚೆನ್ನಾಗಿದ್ದಾವೆ ರೀ ಸೀರೆಗಳು. ಬೇರೆ ಕಡೆಯಿಂದ ತೊಗೊಳೋದಕ್ಕಿಂತ ನಮ್ಮ ಹತ್ರನೂ ಕೂಡ ತೊಗೋರಿ. ಸೊ ಮನೆಯಾಗಿದ್ದು ಒಂದು 100 ರೂಪಾಯಿಗೆ ಬಡ್ದಾಡಿ ಜೀವನ ನಾವು ಒಂದು ನಮಗೂ ಒಂದು ಸಾರ್ಥಕತೆ ಆಗುತ್ತಾ. ನೀವು ನಮ್ಮ ಹತ್ರ ಸೀರೆ ತೊಗೊಂಡ್ರೆ ನಿಮಗೂ ಒಂದು ಹೆಲ್ಪ್ ಆಗುತ್ತಾ. ಒಂದು ಕಡಿಮೆ ರೇಟಿಗೆ ನಿಮಗೂ ಸೀರೆ ಸಿಗುತ್ತಾ ಕ್ವಾಲಿಟಿದು. ನಿಮಗೂ ದುಡ್ಡು ಉಳಿತಾವ, ನನಗೂ ದುಡ್ಡು ಉಳಿತಾವ. ಮನೆಯಾಗ ಕೂತ್ಕೊಂಡು ಮಾಡ್ತೀನಿ. ನಂದು ಹೆಚ್ಚಿನ ಖರ್ಚಿಲ್ಲ. ಹಾಗಾಗಿ ನಾನು ಹೆಚ್ಚಿನ ಒಂದು ಮಾರ್ಜಿನ್ ಇಟ್ಟು ಕೂಡ ಮಾರಂಗಿಲ್ಲ. ಸೊ ಎಲ್ಲ ಖರ್ಚನ್ನು ಕೂಡ ಅದ್ರೊಳಗೆ ಹಾಕಬೇಕಪ್ಪ ತೆಗಿಬೇಕಪ್ಪ ಅಂತ ಏನಿಲ್ಲ. ಮನ್ಯಾಗನೇ ಒಬ್ಬಕ್ಕೆ ಎಲ್ಲ ಮಾಡೋದ್ರಿಂದ ನನ್ನ ಖರ್ಚು ಕಡಿಮೆ ಇರೋದ್ರಿಂದ ಕಡಿಮೆ ರೇಟಿಗೆ ಕೊಡ್ತೀನಿ. ಬೇಗನೆ ಯಾರಿಗೆ ಬೇಕಾ ಸ್ಕ್ರೀನ್ಶಾಟ್ ತೆಗೆದು ಬುಕಿಂಗ್ ಮಾಡ್ಕೊರಿ. ಧನ್ಯವಾದಗಳು.